Hello students, Namaskara ellarigu. Welcome to PWKCET. Welcome to this wonderful series where in this series we are going to discuss top engineering colleges in Karnataka ಏನಿದೆ ಅದರ ಪ್ಲೇಸ್ಮೆಂಟ್ ರೆಕಾರ್ಡ್ ಏನಿದೆ, ಫೀ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಕಟ್ ಆಫ್ಸ್ ಏನು ಹೋಗಿದೆ KCET ಅಲ್ಲಿ, COMEDK ಕಟ್ ಆಫ್ಸ್ ಏನು ಹೋಗಿದೆ, ನೀವು ಯಾವ ರೀತಿ ಆ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ಅನ್ನ ತಗೋಬಹುದು, ಆಮೇಲೆ ಇಯರ್ ಆನ್ ಇಯರ್ ರ್ಯಾಂಕ್ ಯಾವ ರೀತಿ ಬರಬೇಕು, ನೀವು ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿ ಹೋಗ್ಬೇಕಂದ್ರೆ ಪರ್ಟಿಕ್ಯುಲರ್ ಬ್ರಾಂಚ್ ಅದು ಕಟ್ ಆಫ್ ಏನಿದೆ, ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿ ಪ್ಲೇಸ್ಮೆಂಟ್ಸ್ ಯಾವ ರೀತಿ ಆಗಿದೆ, ಇದನ್ನ ಎಲ್ಲಾದ್ರನ್ನ ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿ ಏನೆಲ್ಲ ಸೀಟ್ಸ್ ಇದೆ, ಎಷ್ಟೆಲ್ಲ ಸೀಟ್ಸ್ ಇದೆ, ಇದನ್ನ ಎಲ್ಲಾದ್ರನ್ನ ನಾವು ಈ ವಿಡಿಯೋ ಅಲ್ಲಿ ಕವರ್ ಮಾಡೋಣ. ಸೊ ಒನ್ಸ್ ಅಗೇನ್ ಐ ವೆಲ್ಕಮ್ ಯು ಆಲ್ ಟು ದಿಸ್ ವಂಡರ್ಫುಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ PWKCET. ಸೊ ಇವತ್ತಿನ ಈ ಸೀರೀಸ್ ಅಲ್ಲಿ ನಾವು ಸೆಕೆಂಡ್ ಮೋಸ್ಟ್ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಕರ್ನಾಟಕ, ದಟ್ ಈಸ್ ನಥಿಂಗ್ ಬಟ್ ವಾಟ್ MS Ramaiah Institute of Technology MSRIT ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ತುಂಬಾ ಜನ ಸ್ಟೂಡೆಂಟ್ಸ್ RV ಕಾಲೇಜ್ ಮಾಡಿದಾಗ ಟೆಸ್ಟ್ ಮಾಡಿದಾಗ ಕಮೆಂಟ್ಸ್ ಅನ್ನ ಹಾಕಿದ್ದಾರೆ, ಸರ್ MS Ramaiah ಮಾಡಿ, MS Ramaiah ಕಾಲೇಜ್ ಬಗ್ಗೆ ಡೀಟೇಲ್ ಅನಾಲಿಸಿಸ್ ಅನ್ನ ಕೊಡಿ. ಸೊ ಅದಕ್ಕೋಸ್ಕರ ನಿಮ್ಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಸ್ಟೂಡೆಂಟ್ಸ್ ಈ ವಿಡಿಯೋ ಅಲ್ಲಿ ನಾನು MS Ramaiah Institute of Technology ಅನ್ನ ಕವರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯಾವ ಕಾಲೇಜ್ ಬೇಕು, ಅದೇ ರೀತಿ ಕರ್ನಾಟಕದು ಮತ್ತೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಯಾವ್ಯಾವ ಬೇಕು ನಿಮ್ಗೆ ನೀವು ಕಮೆಂಟ್ಸ್ ಅಲ್ಲಿ ಹಾಕಿ, ನಾನು ಖಂಡಿತ ರಿಸರ್ಚ್ ಮಾಡಿ ಕಂಪ್ಲೀಟ್ ಡೇಟಾನ ತಗೊಂಡು ನಿಮ್ಗೆ ಒಂದು ಸ್ಟ್ರಾಂಗ್ ನಿಮ್ಗೆ ಡೇಟಾನ ಕೊಡ್ತೀನಿ. ಸೋ ದಟ್ ಮುಂದೆ ನೀವು ಯಾವಾಗ KCET ಕೌನ್ಸಿಲಿಂಗ್ ಹೋಗ್ತೀರಾ, ಯು ವಿಲ್ ಬಿ ಹ್ಯಾವಿಂಗ್ ಅ ಪರ್ಫೆಕ್ಟ್ ಮೈಂಡ್ ಸೆಟ್ ದಟ್ ನೀವು ಎಲ್ಲಿ ಹೋಗ್ಬೇಕು, ಯಾವ ಕಾಲೇಜಿಗೆ ಹೋಗ್ಬೇಕು, ಯಾವ ಕೋರ್ಸ್ ಅನ್ನ ತಗೋಬೇಕಂತ ಹೇಳಿ. ಸೊ ಹಂಗಿದ್ರೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ಇವತ್ತಿನ ಕಾಲೇಜ್ MS Ramaiah Institute of Technology. So if you see over here NIRF ranking, ಯಾವುದು ಇಂಜಿನಿಯರಿಂಗ್ ಕಾಲೇಜ್ ಇರಲಿ ಅಥವಾ ಯಾವುದು ಕಾಲೇಜ್ ಇರಲಿ, ಮೇನ್ ಥಿಂಗ್ ಇರೋದು ಅದರದೇನು NIRF. ದಿಸ್ ಇಸ್ ಓವರ್ ಆಲ್ ಇಂಡಿಯಾ ಅಲ್ಲಿ ನೀವು ಎಷ್ಟು ಲಕ್ಕಿ ಇದ್ದೀರಾ ಕರ್ನಾಟಕ ಸ್ಟೂಡೆಂಟ್ಸ್ ಅಂದ್ರೆ, ದಿಸ್ ಕಾಲೇಜ್ ಕಮ್ಸ್ ಇನ್ 95 NIRF ರ್ಯಾಂಕಿಂಗ್ ಇನ್ ಇಂಜಿನಿಯರಿಂಗ್. ಓವರ್ ಆಲ್ ಇಂಜಿನಿಯರಿಂಗ್ ಅಂತೂ 95 ಇದೆ. ಓವರ್ ಆಲ್ ನಾವು ನೋಡಿದ್ರೆ ರಿಸರ್ಚ್ ಟರ್ಮ್ಸ್ ಅಲ್ಲಿ ಅಥವಾ PGCET ಅಲ್ಲಿ, ದಟ್ ಇಸ್ MTech ಅಲ್ಲಿ, MBA ಅಲ್ಲಿ, ಫೈನ್ BTech, ಇದನ್ನ ಓವರ್ ಆಲ್ PhD ಕನ್ಸಿಡರ್ ಮಾಡಿದ್ರೆ ಇವನ್ PhD ರ್ಯಾಂಕಿಂಗ್ಸ್ ಇಫ್ ಯು ಕನ್ಸಿಡರ್ ದಿಸ್ ಓವರ್ ಆಲ್ ಇಟ್ ಕಮ್ಸ್ ಇನ್ 150 to 200 ಅಥವಾ 101 to 150 ರ್ಯಾಂಕಿಂಗ್ ಅಲ್ಲಿ ಇದನ್ನ ಬರುತ್ತೆ. ಕ್ಲಿಯರಾ? ಸೊ ದಿಸ್ ಇಸ್ ಒನ್ ಆಫ್ ದಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಯು ಪೀಪಲ್ ಹ್ಯಾವ್. ಮೂವಿಂಗ್ ಆನ್ ನೆಕ್ಸ್ಟ್ ಡೇಟಾನ ನೀವು ಇಲ್ಲಿ ನೋಡಿದ್ರೆ ವಿ ಹ್ಯಾವ್ ನಥಿಂಗ್ ಬಟ್ ವಾಟ್ KCET ಕಾಂಪೋಸಿಷನ್. KCET ಕಾಂಪೋಸಿಷನ್ ಅಲ್ಲಿ ಬೋರ್ಡ್ಸ್ 50% ಮಾರ್ಕ್ಸ್, KCET 50% ಮಾರ್ಕ್ಸ್. ಇದನ್ನಂತೂ ನಿಮ್ಗೆ ಗೊತ್ತಿದೆ. ದೇರ್ ಆರ್ ಟೂ ವೇಸ್ ಇನ್ ವಿಚ್ ಯು ಪೀಪಲ್ ಕ್ಯಾನ್ ಟೇಕ್ ಅಡ್ಮಿಷನ್ ಇನ್ ದಿಸ್ ಕಾಲೇಜ್. ಬೋರ್ಡ್ಸ್ 50%, ಫೈನ್. ಬೋರ್ಡ್ಸ್ ದೇರ್ ಇಸ್ ಅ 50% ವೇಟೇಜ್ ಓವರ್ ಹಿಯರ್. ಆಮೇಲೆ KCET ಬಂದ್ಬಿಟ್ಟು ಇಟ್ ಇಸ್ ನಥಿಂಗ್ ಬಟ್ ವಾಟ್ COMEDK ಥ್ರೂ. KCET 50%, ಬೋರ್ಡ್ಸ್ 50% ಇದು KCET ಕಾಂಪೋಸಿಷನ್ ಆಯ್ತು. COMEDK ಬಗ್ಗೆ ಮಾತಾಡಿದ್ರೆ ವಿ ಹ್ಯಾವ್ ಎಂಟ್ರೆನ್ಸ್ ಎಕ್ಸಾಮ್ ಮಾರ್ಕ್ಸ್ ಅಂಡ್ ರ್ಯಾಂಕ್ ವಿಚ್ ಇಸ್ ನಥಿಂಗ್ ಬಟ್ ವಾಟ್ COMEDK ಎಂಟ್ರೆನ್ಸ್ ಎಕ್ಸಾಮ್ ಮಾರ್ಕ್ಸ್ ಏನ್ ಬರುತ್ತೆ ಅದ್ರ ಬೇಸಿಸ್ ಮೇಲೆ ನಿಮ್ ರ್ಯಾಂಕ್ಸ್ ಬರುತ್ತೆ. ಸೊ ಬೇಸ್ಡ್ ಆನ್ ದಟ್ ಯುವರ್ COMEDK ಆಸ್ ವೆಲ್ ಆಸ್ KCET, ಈ ಎರಡು ಮೆಥಡ್ಸ್ ಇದೆ ವೇರ್ ಯು ಕ್ಯಾನ್ ಟೇಕ್ ದ ಎಂಟ್ರಿ ಇನ್ ಟು ದ ಕಾಲೇಜ್. ನೆಕ್ಸ್ಟ್ ನೋಡಿ, ವಿ ಹ್ಯಾವ್ in KCET the rank is calculated using a 50-50 weightage. KCET ಅಲ್ಲಿ the rank is calculated using a 50-50 weightage over here. 50% ಬೋರ್ಡ್ಸ್ ಅಲ್ಲಿ and 50% KCET ಅಲ್ಲಿ. ಅದೇ ರೀತಿ COMEDK ಅಲ್ಲಿ ಅಪಿಯರ್ COMEDK UGCET ಎಂಟ್ರೆನ್ಸ್ ಎಕ್ಸಾಮ್, ಕಟ್ ಆಫ್ ಮಾರ್ಕ್ಸ್ ಅಂಡ್ ರ್ಯಾಂಕ್ಸ್ ಆರ್ ರಿಕ್ವೈರ್ಡ್. ಕರೆಕ್ಟ್? ನೀವು ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿ ಹೋಗಿದ್ರೆ ಅದರದೇ ಒಂದು ಕಟ್ ಆಫ್ ರ್ಯಾಂಕ್ ಇರುತ್ತೆ, ಅದರದೇ ಒಂದು ಏನಿರುತ್ತೆ ಸ್ಟೂಡೆಂಟ್ಸ್ ಕಟ್ ಆಫ್ ಮಾರ್ಕ್ಸ್ ಅಂಡ್ ರ್ಯಾಂಕ್ ದಟ್ ಯು ಹ್ಯಾವ್ ಟು ಸ್ಕೋರ್. ಕೌನ್ಸಲಿಂಗ್ ಇಸ್ ಕಂಡಕ್ಟೆಡ್ ಆನ್ಲೈನ್ ಬೈ COMEDK ಅಥಾರಿಟಿ. ಸಪರೇಟ್ ಎಕ್ಸಾಮಿನೇಷನ್ ಇದು. ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ವಿಲ್ ಪಾರ್ಟಿಸಿಪೇಟ್ ಟು ಗೆಟ್ ಕಾಲೇಜಸ್ ಇನ್ ಕರ್ನಾಟಕ, ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಎಂಟ್ರಿ ಸಿಗ್ಲಿಕ್ಕೆ. ಮೂವಿಂಗ್ ಆನ್ ನೆಕ್ಸ್ಟ್, ಇಫ್ ಯು ಸಿ ಸೀಟ್ ಡಿಸ್ಟ್ರಿಬ್ಯೂಷನ್ ಮ್ಯಾಟ್ರಿಕ್ಸ್. ಇವಾಗ MS Ramaiah ನೀವು ಏನಾದ್ರೂ ಏಮ್ ಮಾಡಿರಾ ಅಥವಾ MS Ramaiah ನೀವು ಏನಾದ್ರೂ ಸೀಟ್ ತಗೋಬೇಕಂದ್ರೆ ಸೀಟ್ ಡಿಸ್ಟ್ರಿಬ್ಯೂಷನ್ ಗೊತ್ತಾಗ್ಬೇಕಲ್ವಾ. ಸೊ ಹಿಯರ್ ಇಫ್ ಯು ಸಿ ಸೀಟ್ ಡಿಸ್ಟ್ರಿಬ್ಯೂಷನ್, KCET ಎಕ್ಸಾಮ್ ಥ್ರೂ ನೀವು ಮಾಡ್ಕೋಬಹುದು ವಿಚ್ ಹ್ಯಾಸ್ 45% ಆಫ್ ದಿ ಸೀಟ್ಸ್, COMEDK ಎಕ್ಸಾಮ್ ಥ್ರೂ 30% ಸೀಟ್ ಅಂಡ್ ಮ್ಯಾನೇಜ್ಮೆಂಟ್ ಕೋಟಾ 25%, 100% ಸೀಟ್ಸ್ ಅನ್ನ ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. KCET ಹ್ಯಾಸ್ ಹೈಯೆಸ್ಟ್ ವೇಟೇಜ್. ಇಲ್ಲ ಬೈ ಚಾನ್ಸ್ KCET ಆಗಿಲ್ಲ, ಏನಾದ್ರೂ ಎಲ್ಲಾದ್ರೂ ಅಡಚಣೆ ಬಂತಂದ್ರೆ ಯು ಕ್ಯಾನ್ ಗೋ ಥ್ರೂ COMEDK ಸ್ವಲ್ಪ ಕಷ್ಟ ಆದ್ರೆ ಯು ಕ್ಯಾನ್ ಗೋ ಫಾರ್ ವಾಟ್ ಮ್ಯಾನೇಜ್ಮೆಂಟ್. ಬಟ್ ಫೀಸ್ ಅಗೇನ್ ಇಲ್ಲಿ 1x ಇದ್ರೆ ಇಲ್ಲಿ 2x, ಇಲ್ಲಿ 5x, 5 ಟೈಮ್ಸ್ ಫೀಸ್. ಇಲ್ಲಿ ₹1 ಪೇ ಮಾಡ್ತೀರಾ ಅಂದ್ರೆ ಇಲ್ಲಿ ₹2 ಪೇ ಮಾಡಬೇಕು.
ಇಲ್ಲಿ 2 ರೂಪಾಯಿ ಪೇ ಮಾಡ್ತೀರಾ ಅಂದ್ರೆ ಇಲ್ಲ 5 ರೂಪಾಯಿ. ಸೊ ಅದು ಲ್ಯಾಕ್ಸ್ ಅಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ತಿಳಿತಲ್ವಾ? ಮೂವಿಂಗ್ ಆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟಾ ವಿ ಹ್ಯಾವ್ ನಥಿಂಗ್ ಬಟ್ ವಾಟ್ ಅವೈಲೇಬಲ್ ಬ್ರಾಂಚಸ್ ಅಟ್ MSRIT. ಸೊ ಈ ಪರ್ಟಿಕ್ಯುಲರ್ ಕಾಲೇಜ್ ಏನದ ಸ್ಟೂಡೆಂಟ್ಸ್, ಇಟ್ ಆಫರ್ಸ್ ಅ ವೈಡ್ ರೇಂಜ್ ಆಫ್ ಇಂಜಿನಿಯರಿಂಗ್ ಬ್ರಾಂಚಸ್ ಸ್ಟಾರ್ಟಿಂಗ್ ಫ್ರಮ್ ದ ಏರೋಸ್ಪೇಸ್ ಇಂಜಿನಿಯರಿಂಗ್, AI and data science, AI and machine learning, biotechnology, chemical engineering, civil engineering, computer science engineering, AI/ML engineering, cyber security engineering, ಇದು ಕೂಡ CS ಬ್ರಾಂಚ್. ಇದೆಲ್ಲ ಏನದಾವಲ್ಲ 1 2 ಕ್ಲಿಯರ್. ಆಮೇಲೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, AI/ML, cyber security, this all are branches of CS. ಸೊ ಯಾವ್ದಾದ್ರು 1 ಸೀಟ್ ಸಿಕ್ಕರು ಕೂಡ ಯು ವಿಲ್ ಬಿ ಗೆಟಿಂಗ್ ಟಾಪ್ ಪ್ಲೇಸ್ಮೆಂಟ್ಸ್. ಫೈನ್, ನೆನಪಿಟ್ಕೊಳ್ಳಿ ಇದನ್ನ. ಈ 5 ಬ್ರಾಂಚಸ್ ಅಲ್ಲಿ ಯಾವ್ದಾದ್ರು 1 ಬ್ರಾಂಚ್ ಕೂಡ ನಿಮ್ಗೆ ಸಿಕ್ಕರೆ ಪ್ಯಾಕೇಜಸ್ ವಿಲ್ ಬಿ ಇನ್ 50 lakhs 60 lakhs ಆ ರೀತಿ. ಸೊ ಮೇಕ್ ಶೂರ್ ದಟ್ ಇದನ್ನ ಮೋಟಿವೇಶನ್ ಅಂತ ಇಟ್ಕೊಳ್ಳಿ, ಕ್ಲಿಯರ್. ಅದಾದ್ಮೇಲೆ ನೆಕ್ಸ್ಟ್ ವಿ ಹ್ಯಾವ್ ನಥಿಂಗ್ ಬಟ್ ವಾಟ್ ಎಲೆಕ್ಟ್ರಿಕಲ್ ಅಂಡ್ ಇಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, electronics and communication, electronics and instrumentation, electronics and telecommunication, industrial, ISC, information science, mechanical, medical, electronics and engineering. So ನೋಡಿ, when we saw last college PES ಅಲ್ಲಿ limited number of branches ಇತ್ತು, ಒಂದು 7 ರಿಂದ 8 ಬ್ರಾಂಚಸ್ ಇತ್ತು. ಬಟ್ ಹಿಯರ್ ಇಫ್ ಯು ಸಿ ಯು ಹ್ಯಾವ್ ಅ ಲಾಟ್ ಆಫ್ ಆಪ್ಷನ್ಸ್ ಅಂದ್ರೆ ಸೀಟ್ ಕೌಂಟ್ ಕೂಡ ಅದೇ ರೀತಿ ಇರುತ್ತೆ. ಸೊ ನೆಕ್ಸ್ಟ್ ಇಫ್ ಯು ಸಿ ಬ್ರಾಂಚ್ ವೈಡ್ ಸೀಟ್ಸ್ ಅವೈಲೇಬಲ್ ಇನ್ KCET, ಇದು KCET ಗೆ ಹೇಳ್ತಾ ಇದ್ದೀನಿ, COMEDK ಕೂಡ ಅದೇ ರೀತಿ ಹೇಳ್ತೀನಿ. ಸೊ ದಟ್ ಯು ವಿಲ್ ಹ್ಯಾವ್ ಐಡಿಯಾ ದಟ್ KCET ಬೈ ಚಾನ್ಸ್ ಏನಾದ್ರೂ ಮಿಸ್ ಆಯ್ತಂದ್ರೆ COMEDK ಥ್ರೂ ಹೋಗ್ಬೋದಾ? ಎಸ್, ಖಂಡಿತ ಹೋಗ್ಬೋದು. ಸೊ ಇಫ್ ಯು ಸಿ ಸ್ಟೂಡೆಂಟ್ಸ್ ಓವರ್ ಹಿಯರ್, ಇಂಜಿನಿಯರಿಂಗ್ ಬ್ರಾಂಚಸ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 87 seats, CSE sub branches, that is AI/ML plus AI and data science, CACS and CSAI, total 143 seats. 143 plus 87, 220 plus seats ಆಗ್ತದ. So are you confident enough students to get into this 220 seats? ನೀವು ಇದೀರಾ ಕಾನ್ಫಿಡೆಂಟಾ? ಇದೇನಾ ಜೋಶ್, ಇದೇನಾ ಅದು? ಸೊ ಜೋಶ್ ಇದೆ ಸರ್, ನಾನು 1 ಸೀಟ್ ಇಲ್ಲಿ ಫಿಕ್ಸ್ ಮಾಡ್ತೀನಿ, ನನ್ಗೋಸ್ಕರ ನಾನು ಬುಕ್ ಮಾಡ್ಕೋತೀನಿ ಅಂತ ಕಮೆಂಟ್ ಅನ್ನ ಹಾಕಿ. Electronics and communication 61 seats, electrical and electronics and its sub branches 79 seats, mechanical engineering 52, biotechnology 26, aerospace engineering 26, ಆಮೇಲೆ ಮೆಡಿಕಲ್ ಇಂಜಿನಿಯರಿಂಗ್ ಅದು 27, ಇನ್ಫಾರ್ಮೇಶನ್ ಸೈನ್ಸ್ ಅಗೇನ್ 27. ಸೊ ಟೋಟಲ್ ಥ್ರೂ KCET you will be having 500 to 600 seats through KCET. Moving on next, another way of entering the college is through what? COMEDK through ಕೂಡ ನೀವು ನೋಡಿದ್ರೆ ನೋಡಿ, ಸೈಬರ್ ಸೆಕ್ಯೂರಿಟಿ, electronics and communication, EE, that is electrical and electronic, EI, ET, IM, IS, MD and ME. ಸೊ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಸೈಬರ್ ಸೆಕ್ಯೂರಿಟಿ ಅಂದ್ರೆ ಎಲ್ಲಾ ಬ್ರಾಂಚಸ್ ಬಂತು ಇದರಲ್ಲಿ. AI/ML ಬಂತು, DS ಬಂತು. ಸೊ ಆಲ್ ದಿಸ್ ಇಫ್ ಯು ಸಿ ಅಗೇನ್ ಥ್ರೂ COMEDK ಯು ಹ್ಯಾವ್ 19 seats. COMEDK ಥ್ರೂ 19 seats ಇದೆ. ಸೇಮ್ ಫಾರ್ ENC 37 seats ಇದೆ, ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 16 seats. ಕರೆಕ್ಟ್? ಅದೇ ರೀತಿ ಡೇಟಾನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಥ್ರೂ 33 seats. ಸೊ ಇಲ್ಲಿ ಕೂಡ ನೀವು ನೋಡಿದ್ರೆ ಹತ್ರ ಅರೌಂಡ್ 250 seats ಆರ್ ದೇರ್ through which you have a chances to get into MSRIT college through COMEDK exam. ಫೀ ಸ್ಟ್ರಕ್ಚರ್ ಕೂಡ ನಿಮ್ಗೆ ಯೂಸ್ ಆಗ್ಲಿ ಅಂತ ಕೊಟ್ಟಿದ್ದೀನಿ. ಬಿಕಾಸ್ ನೋಡಿ, ಮುಂದೆ ನಾವು ಹೋದ್ಮೇಲೆ KCET ಥ್ರೂ ಎಷ್ಟು ಫೀಸ್ ಇದೆ ಅದನ್ನ ಕೂಡ ನೋಡ್ತೀವಿ. ಬಟ್ ಇಫ್ ಯು ಸಿ ಇಟ್ ಇಸ್ 3 lakh ಥ್ರೂ COMEDK ಪ್ರತಿ ಒಂದು ಇಯರ್, ಎವ್ರಿ ಇಯರ್ ಫೀಸ್ ಇಟ್ ಇಸ್ 3 lakh ಫಾರ್ ಎವ್ರಿ ಇಯರ್, ಆರ್ ಫಾರ್ 4 years it will be 12 lakhs. Moving on next, if you see branch wise cut off for 2024 and 2025, if you see computer science engineering ಅಲ್ಲಿ ಈ ಡೇಟಾನ ನೋಡಿ, ತುಂಬಾನೇ ಇಂಪಾರ್ಟೆಂಟ್. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನೀವು ಏನಾರೇ ಬೇಕಂದ್ರೆ 2024 ಅಲ್ಲಿ 2330 ಕಟ್ ಆಫ್ ಹೋಗಿತ್ತು, 2025 ಅಲ್ಲಿ 3294. ದ ಮಾರ್ಕ್ಸ್ ರೇಂಜಸ್ ಇನ್ ಬಿಟ್ವೀನ್ 140 to 150. ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಹ್ಯಾವ್ 290 ಇನ್ ಬೋರ್ಡ್ಸ್ then only that score is applicable. ಇಲ್ಲಿ ನಿಮ್ದು ಏನಾರೇ ಸ್ಕೋರ್ ಕಮ್ಮಿ ಬರ್ತಾ ಇದೆ, ದಟ್ ಇಸ್ 270, 280, 260, ಇಲ್ಲಿ ಮಾರ್ಕ್ಸ್ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. +5, +10 ಈ ರೀತಿ. 290 ನಿಮ್ ಬೋರ್ಡ್ಸ್ ಅಲ್ಲಿ ಇದ್ರೆ ನಿಮ್ಗೆ ಏನಾದ್ರೂ CSE ಬ್ರಾಂಚ್ ಬೇಕು MSRIT ಅಲ್ಲಿ 140 to 150 ನಡು ನೀವು ಸ್ಕೋರ್ ಮಾಡಬೇಕು. ಅಂದ್ರೆ ಪ್ರತಿ ಒಂದು ಸಬ್ಜೆಕ್ಟ್ 50 ಅನ್ನ ಟಾರ್ಗೆಟ್ ಇಟ್ಕೊಳ್ಳಿ. ಇನ್ ದಟ್ ವೇ ಯು ವಿಲ್ ಬಿ ಏಬಲ್ ಟು ಅಚೀವ್ ದಿಸ್. ಈ ರ್ಯಾಂಕಿಂಗ್ಸ್ ನಾನು ಕೊಟ್ಟಿರೋದು ಜನರಲ್ ಕ್ಯಾಟಗರಿಗೆ, ಬಿಕಾಸ್ ಜನರಲ್ ಕ್ಯಾಟಗರಿ ಐಡಿಯಾ ಇದ್ರೆ ಹೈಯೆಸ್ಟ್ ಈಸ್ ಜನರಲ್ ಕ್ಯಾಟಗರಿ ರ್ಯಾಂಕ್ಸ್, ಅದ್ರ ತಳಗಡೆ ಬೇರೆ ರ್ಯಾಂಕ್ಸ್ ಬರ್ತಾ ಹೋಗುತ್ತೆ. ಮೂವಿಂಗ್ ಆನ್ ನೆಕ್ಸ್ಟ್, AI/ML ಅಂಡ್ ಮಷಿನ್ ಲರ್ನಿಂಗ್ ಇಲ್ಲಿ 4258 to 3626 ತನಕ ಹೋಗಿದೆ. ಅಂಡ್ ಇಫ್ ಯು ಸಿ 140 to 150 ಅಗೇನ್ ಸೇಮ್, ಆಲ್ಮೋಸ್ಟ್ ಸೇಮ್ ಇದೆ, ಏನು ಚೇಂಜಸ್ ಇಲ್ಲ.
AI ಡೇಟಾ ಸೈನ್ಸ್, AI ಅಂಡ್ ಡೇಟಾ ಸೈನ್ಸ್ ಹೊಸ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ರು 2024 ಅಲ್ಲಿ 2690 ಕಟ್ ಆಫ್ ಇಟ್ಟಿದ್ರು, ಬಟ್ 2025 ಅಲ್ಲಿ ದೇ ಹ್ಯಾವ್ ಇನ್ಕ್ರೀಸ್, ದಟ್ ಇಸ್ 4494, 130 ಪ್ಲಸ್ ಸ್ಕೋರ್ ಇದ್ರೆ ಸಾಕು. ಇಸಿ ಟ್ರಿಪಲ್ ಇ ಕ್ಲಿಯರ್ 120 130 ಅಂಡ್ 100 ಪ್ಲಸ್ ಈ ರ್ಯಾಂಕ್ ನಿಮ್ಗೆ ಬೇಕಂದ್ರೆ ಕಟ್ ಆಫ್ ರ್ಯಾಂಕ್. ಇದ್ರ ತಳಗಡೆ ಯಾರ್ಯಾರು ರ್ಯಾಂಕ್ಸ್ ಇರ್ತಾರೆ ಅವ್ರಿಗೆ ಎಲ್ಲರಿಗೂ ಸೀಟ್ ಸಿಗುತ್ತೆ. ದ ಮೀನಿಂಗ್ ಆಫ್ ದಿಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇಫ್ ಯು ಸಿ ಓವರ್ ಹಿಯರ್ ಸ್ಟೂಡೆಂಟ್ಸ್, ಫೈನ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಲ್ಲಿ ಬಂದ್ಬಿಟ್ಟು ಇಟ್ ಇಸ್ 32,386 ಮಟ ಕೂಡ ನಿಮ್ ರ್ಯಾಂಕ್ ಇದ್ರೆ ಯು ನೀಡ್ 100 ಪ್ಲಸ್. ಬಯೋಟೆಕ್ನಾಲಜಿ ಏರೋಸ್ಪೇಸ್ ಇಂಜಿನಿಯರಿಂಗ್ 2024 ಅಲ್ಲಿ ನ್ಯೂ ಬ್ರಾಂಚ್ ಇತ್ತು, ಬಟ್ 2025 ಅಲ್ಲಿ ದೇ ಹ್ಯಾವ್ ಗಿವನ್ ಅ ಕಟ್ ಆಫ್ ಆಫ್ 10,045. ಸ್ಕೋರ್ ಶುಡ್ ಬಿ 110 ಪ್ಲಸ್. ಓಕೆ, ಇದು ಒಂದು ಆದ್ಮೇಲೆ ನೆಕ್ಸ್ಟ್ ಇಸ್ ಕನ್ಕ್ಲೂಷನ್ ಕಟ್ ಆಫ್ ಫಾರ್ 2026. To get a rank under 3000, you need roughly around 150 plus marks out of 180, assuming that 97% in PCM. PCM ಅಲ್ಲಿ ನಿಮ್ದು 97% ಇದೆ. To get 8000 rank, they need roughly 120 plus marks. To get 12,000 rank, you need roughly 90 plus marks, assuming 97% in boards. Okay? Don't just aim for a seat in MSRIT. Aim for top 2000 rank. Top 2000 rank ಬಂದ್ರೆ ಯಾವ್ದು ಬೇಕಾದನ್ ಬ್ರಾಂಚಸ್ ನಿಮ್ಗೆ ಸಿಗ್ತಾ ಹೋಗ್ತಾವ. CSE ಬೇಕಾ ತಗೊಳ್ಳಿ, AIML ಬೇಕಾ ತಗೊಳ್ಳಿ, AI ಡೇಟಾ ಸೈನ್ಸ್ ಬೇಕಾ ತಗೊಳ್ಳಿ, ಸೈಬರ್ ಸೆಕ್ಯೂರಿಟಿ ಬೇಕಾ ತಗೊಳ್ಳಿ. ಆ ರೀತಿ 2000 rank is a safe score to get into MSRIT in any branch. COMEDK KCET cutoff ನೋಡಿ. COMEDK 2025 cutoff, sorry. Look for COMEDK 2025 cutoff. 875 ನಿಮ್ದು ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್ ಸಿಗ್ತಿದೆ. ಫೈನ್. ಇಫ್ ಯು ಹ್ಯಾವ್ ಕಟ್ ಆಫ್ ಮಾರ್ಕ್ಸ್ ಆರ್ ರ್ಯಾಂಕ್ ಆಫ್ 875, ಯು ವಿಲ್ ಗೆಟ್ CSE. ಸ್ಕೋರ್ ಎಷ್ಟು ಬೇಕು? 130 to 140, ಅಂದ್ರೆ 10 ಮಾರ್ಕ್ಸ್ ಕಮ್ಮಿ ಅದು ಕಂಪೇರ್ಡ್ ಟು ಯೋರ್ KCET. 10 to 20 marks is less over here. AIML ಬೇಕಾ? But that is 1535 to 1481 rank, 120 ಸ್ಕೋರ್ ಮಾಡಿ. ಅಂದ್ರೆ ನೀವು ಫಿಸಿಕ್ಸ್ ಮ್ಯಾಥ್ಸ್ ಓದೋದ್ರೆ ಸಾಕು, ಬಿಕಾಸ್ 60 ಮಾರ್ಕ್ಸ್ ಪೇಪರ್, ನೆಗೆಟಿವ್ ಮಾರ್ಕ್ಸಿಂಗ್ಸ್ ಇಲ್ಲ, ಹೌದೇನಿಲ್ಲ? ಫಿಸಿಕ್ಸ್ ಮ್ಯಾಥ್ಸ್ ಕರೆಕ್ಟ್ ಆಗಿ ಓದೋದ್ರೆ 60 ಅಲ್ಲಿ ತಗೊಂಡ್ರೆ ಮುಗೀತು. ಕೆಮಿಸ್ಟ್ರಿ ಓದೋದ್ ನೆಸಿಟಿನೇ ಇಲ್ಲ, ಆರ್ ರಿಮೈನಿಂಗ್ ಎನಿ ಅದರ್ ಸಬ್ಜೆಕ್ಟ್ಸ್ ಲೈಕ್ ದಟ್. ಬಟ್ ಎಸ್, ನೀವು ಓದಬೇಕು ಡೆಫಿನೆಟ್ಲಿ. ಎಲ್ಲಾ ಕ್ವಶನ್ಸ್ ಅಟೆಂಪ್ಟ್ ಮಾಡ್ಲಿಕ್ಕೆ ಬರಲ್ಲ. ಫೈನ್. ಅದೇ ರೀತಿ ಇಫ್ ಯು ಸಿ ಅದರ್ ಬ್ರಾಂಚಸ್ ಕಟ್ ಆಫ್ ಐ ಹ್ಯಾವ್ ಗಿವನ್ ಓವರ್ ಹಿಯರ್, ಸೊ ಇದನ್ನ ಸ್ಕ್ರೀನ್ ಶಾಟ್ ತಕೊಂಡು ಯು ಕ್ಯಾನ್ ಯೂಸ್ ಆಟ್ ಅ motivation. Clear? Moving on next, that is nothing but what? X factor to get into MSRIT. RVCE alla. This is nothing but what, students, over here? MSRIT. Clear? So X factor to get into MSRIT. Il salpa mistake agide. Fine. So this is nothing but what? X factor to get into MSRIT. ನೋಡಿ, highest package 50 LPA ಬಂದಿದೆ in 2024. 2025 ongoing or projection ಅಲ್ಲಿ 52 LPA. Average if you see 12.50, ಇಲ್ಲಿ 14.40. Companies visited 360 and here it is 428 plus. ಇನ್ನೂ ನಡೀತಾ ಇದೆ ರೌಂಡ್ಸ್, ಬಿಕಾಸ್ ಇನ್ನು 6th ಸೆಮ್ ಮುಗ್ದಿಲ್ಲ, 5th ಸೆಮ್ ರನ್ನಿಂಗ್ ಇದೆ. ಇನ್ನೂ ಈ ನಂಬರ್ಸ್ ವಿಲ್ ಬಿ ಇನ್ಕ್ರೀಸಿಂಗ್. 52 ಇದ್ದಿದ್ದು ಇಟ್ ಮೈಟ್ ಗೋ ಇನ್ crores ಆಲ್ಸೋ. ಫೈನ್, ಹೇಳಿಕ್ ಬರಲ್ಲ. ಟೋಟಲ್ ಆಫರ್ಸ್ ಮೇಡ್ ಹಿಯರ್ ಇಟ್ ಇಸ್ 1300. ಲಾಸ್ಟ್ ಇಯರ್ 1300 ಆಫರ್ಸ್ ಅನ್ನ ಮಾಡಿದ್ರು. ಇವಾಗ 1150 ಆಲ್ರೆಡಿ ಇಟ್ ಇಸ್ ರನ್ನಿಂಗ್. ಮೂವಿಂಗ್ ಆನ್ ನೆಕ್ಸ್ಟ್, ಬ್ರಾಂಚ್ ವೈಸ್ ನಾವು ನೋಡಿದ್ರೆ ಬ್ರಾಂಚ್ ವೈಸ್ ಕಟ್ ಆಫ್ ಇಫ್ ಯು ಸಿ ಫಾರ್ ದಿಸ್ ಕಾಲೇಜ್. ಓಕೆ, ಇಲ್ಲಿ ಕೂಡ ಮತ್ತೆ ಅಗೇನ್ ಸೇಮ್ ಮಿಸ್ಟೇಕ್ ಐ ಹ್ಯಾವ್ ಡನ್. ಕ್ಲಿಯರ್? ಚಲೋ. ಸೊ ಬ್ರಾಂಚ್ ವೈಸ್ ಇಫ್ ಯು ಸಿ ಬ್ರಾಂಚ್ ವೈಸ್ ಪ್ಯಾಕೇಜ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿ ಹ್ಯಾವ್ ದಿಸ್ 14 LPA. ಎವರೇಜ್ ಇದೆ 2024 ಅಲ್ಲಿ. ಎವರೇಜ್ ಅಂದ್ರೆ ಪ್ರತಿ 10 ಕ್ಯಾಂಡಿಡೇಟ್ ಇದ್ರೆ 10 ಕ್ಯಾಂಡಿಡೇಟ್ಸ್ ಎವರೇಜ್ ಮಾಡಿದ್ರೆ ಪ್ರತಿಯೊಬ್ಬರಿಗೆ 14 LPA ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ಕ್ಲಿಯರ್? 2025 ಅಲ್ಲಿ 16 LPA ಅಂದ್ರೆ ಆಲ್ಮೋಸ್ಟ್ 2 lakhs increase. Highest package is 52 LPA. ಅದೇ ರೀತಿ AIML ಕೂಡ ಸೇಮ್. Here highest is 46 LPA. ECE it is 32 LPA highest, 22 LPA for mechanical engineering and 10 LPA for biotechnology. Top recruiters are Amazon, Microsoft, Oracle and Goldman Sachs, while companies like Mercedes-Benz are in research and development. Bosch recruited most of the candidates from mechanical and ENC. Clear? So ನೋಡಿ, yes, top companies in global MNCs ಅಂತೇವೆ ನಾವು ಇದಕ್ಕೆ, multinational companies. So these are the multinational companies which will come for hiring in your MSRIT. So ಈ ಕಂಪ್ನೀಸ್ ಅನ್ನ ನೀವು ಜಾಯಿನ್ ಮಾಡಿದ್ರೆ ಅಟ್ ಲೀಸ್ಟ್ ನಿಮ್ಗೂ ಡೆಫಿನೆಟ್ಲಿ ಒಂದು 5 to 10 years ಜಾಬ್ ಸೆಕ್ಯೂರಿಟಿ ಅಂತೂ ಇದ್ದೇ ಇರುತ್ತೆ. ಸೊ ಇದನ್ನು ಕೂಡ ಒಂದು ಮೋಟಿವೇಶನ್ ಅನ್ನ ಇಟ್ಕೊಳ್ಳಿ. ಮೂವಿಂಗ್ ಆನ್ ಟು ದ ಲಾಸ್ಟ್ ಪಾರ್ಟ್, ದಟ್ ಇಸ್ ನಥಿಂಗ್ ಬಟ್ ವಾಟ್? ಸರ್ ಎಲ್ಲಾದ್ರನ್ನ ಹೇಳಿದೀರಾ,
ಫೈನ್. ಕಟ್ ಆಫ್ ಎಷ್ಟದ, ಯಾವ್ಯಾವ ಬ್ರಾಂಚಸ್ ಅದಾವ, KCET ರ್ಯಾಂಕಿಂಗ್ಸ್ ಏನಿರ್ಬೇಕಾ, COMEDK ರ್ಯಾಂಕಿಂಗ್ಸ್ ಏನಿರ್ಬೇಕಾ, ಫೈನಲ್ ಬಂದ್ಬಿಟ್ಟು ಫೀ ಸ್ಟ್ರಕ್ಚರ್, ಬ್ರಾಂಚ್ ವೈಸ್ ಫೀ ಸ್ಟ್ರಕ್ಚರ್ ನಾವು ನೋಡೋಣ. ಅಥವಾ ಇನ್ ಜನರಲ್ ದಿಸ್ ಫೀ ಸ್ಟ್ರಕ್ಚರ್ ವಿಲ್ ಬಿ ಆಲ್ಮೋಸ್ಟ್ ಸೇಮ್ ಫಾರ್ ಆಲ್ ದಿ ಬ್ರಾಂಚಸ್. ಸೊ ಮೆರಿಟ್ ಕೋಟಾ ಫೀಸ್ KCET ಅಂಡ್ COMEDK. KCET ಅಂಡ್ COMEDK ಥ್ರೂ ಮೆರಿಟ್ ಕೋಟಾ ನಿಮ್ಗೆ ಏನಾರ ಸಿಕ್ಕಿದ್ರೆ ವಾಟ್ ವಿಲ್ ಬಿ ದ ಫೀಸ್? KCET ನೋಡಿ KEA ಕೋಟಾ ಅಂತೀವಿ ಇದಕ್ಕ, 1,21,000 ಫಾರ್ ಎವ್ರಿ ಇಯರ್. And that same will be total cost will be 4,90,000 ಅಂದ್ರೆ ಹತ್ರ 5 ಲಕ್ಷ. ಇದರಲ್ಲಿ ಹಾಸ್ಟೆಲ್ ಫೀಸ್, ಮೆಸ್ ಫೀಸ್, ಟ್ರಾನ್ಸ್ಪೋರ್ಟೇಷನ್ ಫೀಸ್ ಅದನ್ನೆಲ್ಲ ಏನು ಇನ್ಕ್ಲೂಡ್ ಇಲ್ಲ. ಓನ್ಲಿ ದಿಸ್ ಇಸ್ ದ ಕಾಲೇಜ್ ಫೀಸ್, ಟ್ಯೂಷನ್ ಫೀಸ್, ಅಡ್ಮಿಷನ್ ಫೀಸ್ ಅದೆಲ್ಲ ಫೈನ್. ಆಮೇಲೆ ಇನ್ಸ್ಟಿಟ್ಯೂಷನಲ್ ಫೀಸ್, ಸ್ಪೋರ್ಟ್ಸ್ ಫೀಸ್ ಇದೆಲ್ಲ ಏನಿರುತ್ತಲ್ಲ ಇದ್ರಲ್ಲಿ ಕಂಬೈನ್ ಮಾಡಿ ಇಟ್ ಇಸ್ 4,90,000. ಮೂವಿಂಗ್ ಆನ್ ಟು ನೆಕ್ಸ್ಟ್ COMEDK ಕೋಟಾ ನೋಡಿ, ಇಟ್ ಇಸ್ ನಥಿಂಗ್ ಬಟ್ ವಾಟ್ 2,64,000, ಡಬಲ್ ಅಮೌಂಟ್ ಇದೆ ಆಲ್ಮೋಸ್ಟ್. ಫೈನ್, 10,56,000 ಆಗ್ತದೆ ಬಿಕಾಸ್ ಹಿಯರ್ ಇಟ್ ಇಸ್ 5 into 2 10, ಡಬಲ್ COMEDK ಥ್ರೂ. ಬಟ್ ಸೀಟ್ ಅಂತೂ ಸಿಗತ್ತಲ್ಲ, ಪ್ಯಾಕೇಜ್ ನಿಮ್ 12 lakh ಹತ್ತಿದ್ರೆ ಬೈ ಚಾನ್ಸ್ ಇಫ್ ಯು ಗೆಟ್ ಎ 12 lakh ಪ್ಯಾಕೇಜ್ 1 year ಅಲ್ಲಿ ನೀವು ಕಂಪ್ಲೀಟ್ ದುಡ್ಡೇನಿದೆ ತೆಗಿಬಹುದು. ಮ್ಯಾನೇಜ್ಮೆಂಟ್ ಕೋಟಾ ಫಾರ್ CSE, ಟಾಪ್ ಮೋಸ್ಟ್ ಬ್ರಾಂಚ್ ಇಸ್ CSE. ಎಲ್ಲ ವಾಟ್ ಎವರ್ ದ ಅದರ್ ಅಮೌಂಟ್ಸ್ ಆರ್ ದೇರ್, ಇಟ್ ವಿಲ್ ಬಿ ಬಿಲೋ ದಿಸ್ ಅದರ್ ಬ್ರಾಂಚಸ್ ಅಮೌಂಟ್. ಬಟ್ ಇಫ್ ಯು ಸಿ ಟೋಟಲ್ ಆಫ್ 40 lakh plus amount you will be needing through management quota. So you people are now clear that 40 lakhs if it is the management quota, these two are the better options alwa. So I hope students ee strategy video alli ನಾವು ಏನಿದೆ MSRIT ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. I hope that ಪ್ರತಿ ಒಂದು ಸ್ಟೂಡೆಂಟ್ whoever have planned 12th ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ 11th ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಏಮ್ ಅನ್ನ ಇಟ್ಟಿರ್ತೀರಾ, ನಂಗೆ MSRIT ಹೋಗ್ಬೇಕು, ಅದನ್ನ ವಾಟ್ ಎವರ್ ದಟ್ ಕನಸಿದೆ ಸ್ಟೂಡೆಂಟ್ಸ್ ನನಸಾಗ್ಲಿ. ಈ ಬಿಲ್ಡಿಂಗ್ ಮುಂದೆ ನೀವು ನಿಂತು ಒಂದು ಫೋಟೋನ ಹೊಡಿರಿ ಮತ್ತೆ ನಮಗೆ PW ಕನ್ನಡ ಟ್ಯಾಗ್ ಮಾಡಿ. ಸೊ ದಟ್ ವಿಲ್ ಬಿ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ದಟ್ ನಮ್ಮ ಸ್ಟೂಡೆಂಟ್ MSRIT ಅಲ್ಲಿ ಇದಾನೆ ಅಂತ ಹೇಳಿ. ಇಂಟರ್ವ್ಯೂ ಕೂಡ ಬರ್ತೀವಿ ಫೈನ್, ನಿಮ್ಗೋಸ್ಕರ ಅಲ್ಲಿ ಬಂದು ನಿಮ್ ಜೊತೆ ನಿಮ್ ಕಾಲೇಜ್ ಮುಂದೆ ನಿಂತು ನಿಮ್ ಜೊತೆ ಇಂಟರ್ವ್ಯೂ ಅನ್ನ ತಗೋತೀವಿ, ಅದನ್ನ ಮೋಟಿವೇಶನ್ ಅನ್ನ ಇಟ್ಕೋತೀರಾ ಅಂತ ತಿಳ್ಕೋತೀವಿ. ಸೊ ಐ ಹೋಪ್ ಸ್ಟೂಡೆಂಟ್ಸ್ ದಿಸ್ ವಾಟ್ ಎವರ್ ವಿಡಿಯೋ ಇಸ್ ದರ್, ವಾಟ್ ಎವರ್ ಅನಾಲಿಸಿಸ್ ಕಟ್ ಆಫ್ಸ್ ಅಂಡ್ ಅಲಾಂಗ್ ವಿತ್ ದಟ್ ಬ್ರಾಂಚ್ ವೈಸ್ ಕಟ್ ಆಫ್ಸ್ ಅಥವಾ ಪ್ಯಾಕೇಜಸ್ ಕ್ಲಿಯರ್ ಅಂಡ್ ಆಲ್ ದಿಸ್ ಥಿಂಗ್ಸ್, ಸೀಟ್ ಮ್ಯಾಟ್ರಿಕ್ಸ್, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಪೀಪಲ್. ಸೊ ಮುಂದೆ ಬರೋ ವಿಡಿಯೋಸ್ ಅಲ್ಲಿ ಅಥವಾ ಈ ಸೀರೀಸ್ ಅಲ್ಲಿ ನಾವು ಬೇರೆ ಬೇರೆ ಕಾಲೇಜಸ್ ಅನ್ನ ಕವರ್ ಮಾಡ್ತಾ ಇರೋಣ. So till then my dear students, take care of your health. Thank you ಎಲ್ಲರಿಗೂ. Thank you my dear students and have a wonderful day.